ಇನ್ನೊಬ್ಬರು ಶಿಕ್ಷಕರು ಬಂದರು, ಸುಕೇಶ್ ಅಂತ. ಅವರು ಬಂದು ಸುಮಾರು 4-5-6 ವರ್ಷಗಳ ಆಗ್ತಾ ಬಂತು. ಶಾಲೆಯ ಚಿತ್ರಣವೇ ಬದಲಾಗಿ ಹೋಯಿತು. ಯಾಕೆಂದರೆ ಒಂದು ಶಾಲೆ ನಡಿಬೇಕಾದ್ರೆ ಸಮುದಾಯದ ಸಹಕಾರ ಬೇಕೇ ಬೇಕು. ಎಲ್ಲದೂ ಸಹ ಊಟದ ವ್ಯವಸ್ಥೆ, ಒಳ್ಳೆಯ ಭೋಜನ ಮಕ್ಕಳಿಗೆ, ಜೊತೆಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವ ಸೌಲಭ್ಯಗಳು ಸಹ ಮಕ್ಕಳಿಗೆ ತಲುಪುವಂಥ ಪ್ರಾಮಾಣಿಕ ಕೆಲಸ ಶಾಲೆಯಿಂದ ಆಗ್ತಾಯಿದೆ. ಫಸ್ಟು ನಮ್ಮ ಶಾಲೆಯಲ್ಲಿ ಮಕ್ಕಳು ತುಂಬ ಕಡಿಮೆ ಇತ್ತು. ಮಕ್ಕಳು ಇನ್ನೇನು ಶಾಲೆ ಮುಚ್ಚೋಗುತ್ತೆ ಅನ್ನೋ ಥರದಲ್ಲೇ ನಮ್ಮ ಶಾಲೆ ಇತ್ತು. ಆದರೆ ಇವರು ಸರ್ ಬಂದಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಶಾಲೆಗೆ. ವಲಸೆ ಕಾರ್ಮಿಕರು ಮಕ್ಕಳನ್ನೆಲ್ಲ ಸೇರಿಸಿದ್ರು, ಮತ್ತು ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಬರುವಂಗೆ ಆಕರ್ಷಣೆ ಮಾಡಿದ್ರು ಮಕ್ಕಳು, ನಮ್ಮ ಸರ್. ಹಾಗೆಯೇ ಅವರು ಮಕ್ಕಳಿಗೆ ಯಾವುದೇ ಹೊರೆ ಮಾಡಲ್ಲ. ಯಾವುದು ಅವ್ರ ನೋಟ್ಬುಕ್ ಆಗಲಿ, ಬ್ಯಾಗ್ ಆಗಲಿ, ಛತ್ರಿ ಆಗಲಿ, ಯಾರೂ ಮಕ್ಕಳು ಪೇರೆಂಟ್ಸ್ ಕೊಡ್ಸೋದು ಬೇಡ. ಆ ಥರ ದಾನಿಗಳನ್ನು ಹುಡುಕಿ ಯೂನಿಫಾರ್ಮು ಎಲ್ಲದನ್ನು ಅವರು ಈಗ ಎಲ್ಲ ಮಕ್ಕಳಿಗೂ ಯೂನಿಫಾರ್ಮು ಎಲ್ಲ ದಾನಿಗಳಿಂದ ಕೊಡಿಸಿದ್ದಾರೆ. ಅಲ್ಲಿ PT ಸರ್ ಇಲ್ಲ, ಆದರೂ ನನ್ನ ಮಗಳನ್ನ ಓಡಿಸಿ ಪ್ರಾಕ್ಟೀಸ್ ಕೊಟ್ಟು ಅವರು ನಮ್ಮ ಶಾಲೆಯಲ್ಲಿ ಇಲ್ಲಿ ಸೂರ್ಯದೇವಸ್ಥಾನ ಶಾಲೆಯಲ್ಲಿ ಫೀಲ್ಡ್ ಚೆನ್ನಾಗಿರಲಿಲ್ಲ. ಆದರೆ ಅವರು 4-5 ಕಿಲೋಮೀಟ್ರ್ ದೂರದಲ್ಲಿ ಅವ್ರ ಕಾರಲ್ಲಿ ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಪ್ರಾಕ್ಟೀಸ್ ಕೊಡಿಸಿ ನನ್ನ ಮಗಳು ಇಲ್ಲಿ ಡಿಸ್ಟಿಕ್ ಲೆವೆಲ್ವರೆಗೂ ರನ್ನಿಂಗ್ ರೇಸ್ ಹೋಗೋಂಗೆ ಮಾಡಿದರು. ಅದೊಂದು ತುಂಬ ಹೆಮ್ಮೆಯ ವಿಷಯ. ಮತ್ತು ಸರ್ ಬಗ್ಗೆ ಅವ್ರ ಕಾರಲ್ಲೇ ಎಲ್ಲಿ ಆಟ ಇದ್ದರೂ ಅವ್ರ ಕಾರಲ್ಲೇ ಕರ್ಕೊಂಡೋಗಿ ಡಿಸ್ಟಿಕ್ವರೆಗೂ ಅವ್ರ ಕಾರಲ್ಲೇ ಕರ್ಕೊಂಡೋಗಿ ಅವರು